ಶ್ರೀ ದೇವಿ ಮಹಾತ್ಮೆಯ ಟೀಕಾ ಸಹಿತ ಗ್ರಂಥವು ಮೂಲ ಚಿದಾನಂದವಧೂತರಿಂದ ರಚಿಸಲ್ಪಟ್ಟಿದ್ದು 10ನೆಯ ಅಧ್ಯಾಯ 3ನೆಯ ಚರಿತ್ರೆ. ಇದು ಜ್ಞಾನಕಾಂಡ. ಶುಂಭವಧೆಯಿಂದ ಅಂದರೆ ಅಜ್ಞಾನನಾಶದಿಂದ ಜೀವನು ಸ್ವಶಕ್ತಿ ಅಥವಾ ಸ್ವರೂಪದ ಅನುಭವ ಮಾಡಿಕೊಂಡು ಆನಂದಮಯವಾಗುವುದನ್ನು ತೋರಿಸದೆ ಅನುಭವ ಜ್ಞಾನಕ್ಕೆ ಬಾಧಕವಾದ ಅಹಂ ಭಾವಾದಿಗಳ ನಿವಾರಣದ ವರ್ಣನೆಯಿದೆ. ಶುಂಭ ಅಹಂ ಆತ್ಮಜ್ಞ ದ್ವೈತ ಭಾವ ಸಂಪನ್ನ ಅಹಂಕಾರ ಬ್ರಹ್ಮಧಾರಣೈ ಅಜ್ಞಾನ ನಿಶುಂಭ ಮಹತ್ವ ಅಹಂ ಮಮ ಇವೆರಡು ಅಸ್ನಾತ್ ಶಬ್ದದಿಂದ ಹುಟ್ಟಿರುವ ಕಾರಣ ಮತ್ತು ಅಹಂ ತೋರಿದ ನಂತರವೇ ಇದಂ ಅಂದರೆ ನನ್ನದು ತೋರುವುದಾದ್ದರಿಂದ ಅಹಂ ಅಣ್ಣ, ಇದಂ ತಮ್ಮ. ಇವರು ಅಜ್ಞಾನದಲ್ಲಿ ಸಂಚರಿಸುವ ರಾಗದ್ವೇಷಾದಿ ಅಸುರರಿಗೆ ಅರಸರು. ಪರಾಕ್ರಮ. ಇವರು ಅತಿ ಭುಜಬಲರು. ಇವರ ವಶದಲ್ಲಿಯೇ ಸಮಸ್ತ ಲೋಕದ ಪ್ರಾಣಿಗಳಿರುತ್ತವೆ. ಅಹಂ ಮಹತ್ವಂ ಹಿ ಭವಸ್ಯ ಬೀಜಂ ಎಂಬಂತೆ ಇವರೇ ಸಕಲರ ಭವಬಂಧನಕ್ಕೆ ಕಾರಣರು. ಸ್ತ್ರೀಯ ಅಂದರೆ ಚಿಚ್ಚಕ್ತಿಯ ಹೊರತು ಯಾರಿಂದಲೂ ಸಾಯದ ವರವ ಪಡೆದು ಸರ್ವಲೋಕಗಳಿಗೆ ಅಧಿಪತಿಗಳಾಗಿರುವರು. ಯಜ್ಞದಲ್ಲಿ ಅಂದರೆ ಶಿವಪೂಜೆಯಲ್ಲಿ ಅಗ್ನಿ ಅಂದರೆ ಜ್ಞಾನ ಮುಖಾಂತರ ಮೊದಲು ಶಿವನಿಗೆ ಮುಟ್ಟಿಸತಕ್ಕ ಸರ್ವ ಪದಾರ್ಥಗಳನ್ನು ತಾವೇ ಸೇವಿಸಹತ್ತಿದರು. ನುಡಿಯುವ, ಪಿಡಿಯುವ, ನಡೆಯುವ, ಕೇಳುವ, ಮೂಸಿಸುವ, ತಿನ್ನುವ, ಸ್ಮರಿಸುವ, ಅರಿಯುವ ಸರ್ವ ಇಂದ್ರಿಯಾಂತಃಕರಣಗಳೆಂಬ ದೇವತೆಗಳ ಕರ್ಮವನ್ನು ನಾನು ಹಿಡಿಯುವೆ. ನಾನು ಹೀಗೆ ಅನ್ನುವುದರಿಂದ ಸರ್ವರ ಕರ್ಮಾಧಿಕಾರವನ್ನು ಅಹಂಕಾರವೇ ತಕ್ಕೊಂಡು ಎಲ್ಲಕ್ಕೂ ತಾನೇ ಒಡೆಯನಾಗಿದ್ದನು. ಹಿಮವಂತ ಸುತೆ ಶುದ್ಧಾಂತಃಕರಣದಿಂದ ಹುಟ್ಟಿದ ಬ್ರಹ್ಮಾಕಾರ ವೃತ್ತಿಯೇ ಪಾರ್ವತಿ, ಗೌರಿ ಎನಿಸುವಳು. ಈಕೆಯು ಆನಂದ ಸ್ವರೂಪಳು, ಶಿವನಿಗೆ ಅರ್ಧಾಂಗಿನಿಯು. ಚಂಡಮುಂಡರು ಶರೀರವೆಂಬ ಅರಣ್ಯದಲ್ಲಿ ಬೇಟೆಯ ಮಾರ್ಗ ಅಂದರೆ ಸುಖ ಸಾಧನ ಮಾರ್ಗಗಳನ್ನು ಹುಡುಕುತ್ತಾ ಹಿಮಾಲಯ ಅಂದರೆ ಆನಂದಮಯ ಕೋಶಕ್ಕೆ ಬಂದು ಪರಮಾನಂದ ರೂಪ ಪಾರ್ವತಿಯನ್ನು ಕಂಡರು. 3 ಲೋಕದಲ್ಲಿರುವ ಉಪಾಧಿ ಮಿಶ್ರಿತ ಅಷ್ಟಾನಂದ ವಿಷಯಗಳು ನಮ್ಮ ಹತ್ತಿರ ಇವೆ. ಉಪಾಧಿರಹಿತ ಸ್ವಜ್ಞಪ್ತಿ ಸ್ವರೂಪ ಪರಮಾನಂದವು ನಮ್ಮ ಹತ್ತಿರಿಲ್ಲ, ಅಂದರೆ ದೊರಕಿಲ್ಲ. ಸುಗ್ರೀವ ಅಂತರಾತ್ಮ ಅಥವಾ ಸುಮನನೆಂಬ ಮಧ್ಯಸ್ಥನು. ಶುಂಭನ ಪರಾಕ್ರಮ. ಸ್ವರ್ಗ ಅಂದರೆ ಅಂತಃಕರಣ, ಮೃತ್ಯು ಅಂದರೆ ಬಾಹೇಂದ್ರಿಯ, ಪಾತಾಳ ಅಂದರೆ ಸ್ಥೂಲ ದೇಹವೆಂಬ 3 ಲೋಕಗಳಿಗೆ ಈ ಅರಸನು 3 ಲೋಕಗಳ ವಿಷಯ ತಿಳಿಯುವನಾದ್ದರಿಂದ ಸರ್ವಜ್ಞನೆನಿಸಿರುವನು. ಸರ್ವದೇವತೆಗಳ ಕಷ್ಟಪಡಿಸಿ ಅವರ ಅಧಿಕಾರ ತಗೊಂಡಿರುವನು. ಅವನಾಜ್ಞೆಯಿಂದಲೇ ಈ ಜಗತ್ತು ನಡೆಯುವುದು. ಅವನನ್ನು ಲಗ್ನ ಮಾಡಿಕೊಂಡರೆ ಸರ್ವವೂ ನಿನ್ನದಾಗುವುದೆಂದು ಹೇಳಿದನು ಪಾರ್ವತಿಗೆ. ಪಾರ್ವತಿ ದೃಷ್ಟ ಅಂದರೆ ತಿಳಿಯುವ, ದೃಶ್ಯ ಅಂದರೆ ತಿಳಿಸಿಕೊಳ್ಳುವ, ಇವುಗಳ ವಿವರಣವೆಂಬ ಆತ್ಮಾಹಂಕಾರಗಳ ಅನ್ಯೋನ್ಯಾಧ್ಯಾಸೈಕ ರೂಪ ಹೃದಯ ಗ್ರಂಥಿ ಭೇದನವೆಂಬ ಶರೀರಾದಿ ಶುದ್ಧ ಅರಿವಿನವರೆಗೆ ಆತ್ಮಾನಾತ್ಮ ಸಂಘಾತವನ್ನು ವಿವೇಕದಿಂದ ಬೇರ್ಪಡಿಸುವುದೆಂಬ ಅಜ್ಞಾನ ಶತ್ರುವನ್ನು ನಾಶ ಮಾಡಿ ಸ್ವಸ್ವರೂಪ ಸಾಮ್ರಾಜ್ಯ ಹೊಂದಬೇಕೆಂಬ ಯುದ್ಧದಲ್ಲಿ ಯಾವನು ನನ್ನನ್ನು ಜಯಿಸುವನೋ ಅಂದರೆ ತಿಳಿಯುವನೋ ಅವನನ್ನೇ ಲಗ್ನ ಮಾಡಿಕೊಳ್ಳುವೆನೆಂದಳು ಪಾರ್ವತಿ. ಸುಗ್ರೀವನ ಸೋಲು. ಎಲ್ಲವನ್ನು ಗೆದ್ದರಸನೊಳು ಅಂದರೆ ಸರ್ವ ದೃಶ್ಯವ ತಿಳಿದ ದೃಷ್ಟನೊಳು ಯುದ್ಧ ಮಾಡಲಾರನು. ವಿಚಾರ. ದೃಷ್ಟ ಸರ್ವ ದೃಶ್ಯವನ್ನು ತಿಳಿಯಬಹುದು. ಸ್ವಜ್ಞಪ್ತಿ ಅಂದರೆ ಚಿಚ್ಚಕ್ತಿಯನ್ನು ಎಂದೂ ಗೆಲ್ಲನು. ದೇವಿಯು ಅಂದರೆ ಪರಮಾನಂದವು ಗರ್ವದಿಂದ ಬರಲಿ ಎಂದರೆ ಎಂದೂ ಬಾರಳು.
ಅಹಂಕಾರ ರಹಿತನಾದರೆ ನಾನೆಂಬ ಅಹಂ ಸತ್ತರೆ ದೇವಿ ಪ್ರಾಪ್ತಿಯಾಗುವಳು. ಕೋಶ. ಪರಾಗ್ ಅಂದರೆ ಕೇಳುವುದಕ್ಕೆ ವಿಜ್ಞಾಪನೆ. ಕೃಷ್ಣಾಯೇ ಅಂದರೆ ಆನಂದರೂಪಳೆ. ಧೂಮ್ರಾಯೇ ಅಂದರೆ ಕಪ್ಪು ಕೆಂಪು ಮಿಶ್ರ ರೂಪಳೆ. ಸರಸ್ವತಿ ಅಂದರೆ ಬ್ರಹ್ಮರೂಪದಲ್ಲಿ ತಲ್ಲೀನ ಶಕ್ತಿಯು. ಸ್ವರ್ಗಾಯೇ ಅಂದರೆ ಆನಂದರೂಪಳೆ. ಭದ್ರಾಯೇ ಅಂದರೆ ಶುಭರೂಪಳೆ. ಗಣಪತಯೇ ಅಂದರೆ ದೃಶ್ಯ ಸಮೂಹಗಳಿಗೊಡೆಯಳೆ. ವೇದಾಂಗ ವ್ಯಾಪಿನಿ ಅಂದರೆ ವೇದಾಂಗಗಳಲ್ಲಿ ವ್ಯಾಪ್ತಳೆ. ಶೌರಿ ಅಂದರೆ ವಿಷ್ಣು ರೂಪಳು. ಕಾಪಾಲಿ ಅಂದರೆ ಶಿವಸ್ವರೂಪಳು. ಲಜ್ಜಿಷ್ಣು ಅಂದರೆ ನಾಚಿಕೆ. ಧೃತಿ ಅಂದರೆ ಸಂತೋಷ. ದತ್ತ ಅಂದರೆ ತ್ರಿಮೂರ್ತಿ. ದಾಳಿಕಾರ ಅಂದರೆ ಲೂಟಿಗಾರ. ಬೆಬ್ಬಲಿಸು ಅಂದರೆ ಭಯ ಹುಟ್ಟಿಸು. ದೇವಿ ಅಂದರೆ ಜ್ಞಾನರೂಪಳು. ದಾತಾರೆ ಅಂದರೆ ಶ್ರೇಷ್ಠ ಅನುಭವಿ. ಹಂಬಲ ಅಂದರೆ ಆತುರ. ಅಲ್ಪಬುದ್ಧಿ ಅಂದರೆ ದ್ವೈತ ಬುದ್ಧಿ. ಜಯಿಸು ಅಂದರೆ ತಿಳಿ. ಚಾರ್ವಾಕ ಅಂದರೆ ವಿಪರೀತ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.